ಧಿಕ್ಕಾರ ಧಿಕ್ಕಾರ ಎಲ್ಲಿವರೆಗೂ ಹೋರಾಟ ಸದನದಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಕುರಿತು ಹೇಳಿದ ಹೇಳಿಕೆಗೆ ದೇಶದಾದ್ಯಂತ ವ್ಯಾಪಕ ಖಂಡನೆ ವ್ಯಕ್ತವಾಗುತ್ತಿದೆ. ಅದರಂತೆ ಮಂಚೇನಹಳ್ಳಿಯಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ತಹಸೀಲ್ದಾರ್ ಅವರಿಗೆ ಅಮಿತ್ ಶಾ ಅವರ ಹೇಳಿಕೆ ಖಂಡನೆ ಕುರಿತು ಸರ್ಕಾರಕ್ಕೆ ತಲುಪಿಸಲು ಮನವಿ ಪತ್ರ ಸಲ್ಲಿಸಿದ್ರು. ಸನ್ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳು, ಭಾರತ ಸರ್ಕಾರ ನವದೆಹಲಿ. ಮಾನ್ಯರೇ, ವಿಷಯ ಹಾಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರನ್ನು ಮಂತ್ರಿ ಸ್ಥಾನ ಮತ್ತು ಲೋಕಸಭಾ ಸದಸ್ಯವನ್ನು ವಜಾಗೊಳಿಸಿ ಗಡೀಪಾರು ಮಾಡುವುದರ ಬಗ್ಗೆ ಈ ಮೇಲಿನ ದಲಿತ ಸಂಘಟನಾ ಒಕ್ಕೂಟದಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೆಂದರೆ ದಿನಾಂಕ 17/12/24ರಂದು ಕೇಂದ್ರ ಸಂಸತ್ ಅಧಿವೇಶನದಲ್ಲಿ ವಿಶ್ವಜ್ಞಾನಿ ಎಂದು ಪ್ರಪಂಚವೇ ಡಾ ಬಿ.ಆರ್. ಅಂಬೇಡ್ಕರ್ ಅವರನ್ನು ದಿನಾಚರಣೆಯನ್ನು ಆಚರಣೆ ದಿನವಾಗಿ ಘೋಷಣೆ ಮಾಡಿದ್ದು, ಈ ಭಾರತ ದೇಶಕ್ಕೆ ಸಮಾನ ತತ್ವದ ಪ್ರಪಂಚದ ಅತಿ ದೊಡ್ಡ ಸಂವಿಧಾನವನ್ನು ಬರೆದುಕೊಟ್ಟಂತಹ ಸಂವಿಧಾನ ಶಿಲ್ಪಿಯಾದ ಈ ಭಾರತ ದೇಶದಲ್ಲಿ ಮೂಲ ನಿವಾಸಿಯಾದ ಡಾ ಬಿ.ಆರ್. ಅಂಬೇಡ್ಕರ್ ಅವರನ್ನು ಬೇರೆ ಪ್ರದೇಶದಿಂದ ಓಡಿ ಬಂದ ಮನವಾದಿಗಳು ಹಾಗೂ ಆರ್ಎಸ್ಎಸ್ ಅವರು ಒಳಗೊಂಡಂತಹ ಹಾಗೂ ಈಗ ಹಾಲಿ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಮೂಲತಃ ಜೈನ್ ಧರ್ಮದವರಾಗಿದ್ದು ಡಾ ಬಿ.ಆರ್. ಅಂಬೇಡ್ಕರ್ ಅವರನ್ನು ಕೀಳಾಗಿ ಅಂದರೆ ಅಂಬೇಡ್ಕರ್ 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 ಎಂದು ಕೆಟ್ಟದಾಗಿ ಮಾತನಾಡಿ ಫ್ಯಾಷನ್ ಭಾಷೆಗೆ ವರ್ಣಿಸಿ ಅಂಬೇಡ್ಕರ್ ಮತ್ತು ಈ ದೇಶದ ಬಹುಸಂಖ್ಯಾತ ನಾಯಕರಾದ ಅಂಬೇಡ್ಕರ್ ಅವರನ್ನು ಅವಮಾನಗೊಳಿಸುವುದನ್ನು ನಮಗೆ ನುಂಗಲಾರದ ನೋವು ಉಂಟಾಗಿದ್ದು, ನಮಗೆ ಈ ದೇಶದಲ್ಲಿ ನಿಜವಾದ ದೇವರು ಏಕೈಕ ಡಾ ಬಿ.ಆರ್. ಅಂಬೇಡ್ಕರ್ ಅವರೇ. ಅವರು ಒಬ್ಬರೇ ದೇವರಾಗಿ ನಮ್ಮ ಉಸಿರಾಗಿರುತ್ತಾರೆ. ಅಧಿಕಾರಿಗಳಿಗೆ ಸಲ್ಲಿಸಿದ್ದು ಜವಾಬ್ದಾರಿಯನ್ನು ತಗೊಂಡು ನಮ್ಮ ಒಂದು ಕಾರ್ಯಕ್ರಮಕ್ಕೆ ರಕ್ಷಣೆ ಕೊಟ್ಟಿರ್ತಕ್ಕಂಥ ಮಾನ್ಯ ನಮ್ಮ ಮಂಚೇನಹಳ್ಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮೂರ್ತಿ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ಬಂದು ನಮ್ಗೆ ರಕ್ಷಣೆ ಕೊಟ್ಟಿದ್ದಾರೆ. ಅವ್ರ ಕಾರ್ಯಕ್ರಮ ಪರವಾಗಿ ಅವರಿಗೆ ಧನ್ಯವಾದಗಳನ್ನು. ಇನ್ನು ಮಂಚೇನಹಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ಅಮಿತ್ ಶಾ ಅವರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಧಿಕ್ಕಾರ 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 ದಲಿತ ಸಂಘಟನೆಗಳ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು ದಲಿತ ವಿರೋಧಿ ಅಮಿತ್ ಶಾಗೆ. ಈ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳಾದ ನರಸಿಂಹಮೂರ್ತಿ, ಜಿ. ಗಂಗಣ್ಣ, ವಿಎನ್ ಕೃಷ್ಣಮೂರ್ತಿ, ಹನುಮಂತು ಮತ್ತಿತರರು ಹಾಜರಿದ್ದರು. ನಾಸೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ.